ಕೊಡ್ತೀನಿ ಬಿಡು. ನೋಡಿ ಇಲ್ಲಿಗೆ ಬ್ಲೂ, ಇದಕ್ಕೆ ಮೂರನೇದಕ್ಕೆ ಇಲ್ಲಿಗೆ ರೆಡ್, ನಾಲ್ಕನೇದಕ್ಕೆ ಇದಕ್ಕೆ ಎಲ್ಲೋ. ಶಾರ್ಟ್ ಸರ್ಕ್ಯೂಟ್ ಆಗಿ ನಮ್ಮ ಮನೆಯಲ್ಲಿ ಎಲ್ಲ ಫುಲ್ ಸುಟ್ಟೋಗಿದೆ. UPS ಹಾಳಾಗಿದೆ, TV ಒಡೆದೋಗಿದೆ, ಮನೇಲಿ ಏನು ಕಾಣಿಸ್ತಾನೆ ಇಲ್ಲ. ದೇವ್ರ ಮನೆ ಎಲ್ಲ 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 ಫುಲ್ ಕತ್ಲೆ, ಮನೆ ತುಂಬ ಬರೀ ಕತ್ಲೆನೇ ಇದೆ. ಏನು ಮಾಡೋದು ಅಂತ ಗೊತ್ತಿಲ್ಲ. ಲೈಫ್ ಒಂಥರ ಹೆಂಗಾಗಿದೆ ಅಂದರೆ, ಯಾವ ರೇಂಜಿಗೆ ಒಡೆದೋಗಿದೆ ಅಂದರೆ ಗೊತ್ತಾಗ್ತಾನೆ ಇಲ್ಲ. ಇದು ಇಲ್ಲಿ ನೋಡಿ, ಇಲ್ಲಿ ಈ ಥರ ಎಲ್ಲ ಕಡೆ ಈ ಥರ ಆಗೋಗಿದೆ. ಹಾಂ, ಯಾರಿಗಮ್ಮ ಕರೆಕ್ಟಾಗಿ ಹಬ್ಬದ ಹಿಂದಿನ ದಿನವೇ ಇದಿಷ್ಟು ಆಗೋಯ್ತು. ಏನು ಅನ್ನೋದು ನನಗೆ ಒಂಥರ ಲೈಫ್ ಹೆಂಗೆ ಅನ್ನಿಸ್ಬಿಡ್ತು ಅಂತಂದರೆ, ಅನ್ಎಕ್ಸ್ಪೆಕ್ಟೆಡಾಗಿ ಯಾವಾಗ ಏನು ಬೇಕಿದ್ರೂ ಆಗ್ಬೋದು. ಇವಾಗ ಈ ಕ್ಷಣ ಏನಿದೆಯೋ ಇದಿಷ್ಟೇ ಸತ್ಯ. ನಾಳೆ ಏನು, ಇನ್ನು ನೆಕ್ಸ್ಟ್ ಕ್ಷಣ ಏನು ಯಾರಿಗೂ ಗೊತ್ತಿಲ್ಲ. ನಮ್ಮ ಲೈಫಲ್ಲಿ ಈ ಥರ ಆಗುತ್ತೆ ಅನ್ನೋದನ್ನು ನಾನು ಗೆಸ್ ಕೂಡ ಮಾಡಿರಲಿಲ್ಲ. ಬಟ್ ಬಂದಿದ್ದು ಬರಲಿ, ಬನ್ನಿ ನೋಡ್ಕೊಂತೀನಿ. ಅದು ಯಾರು ನನಗೆ ಅದು ಏನು ಕೆಟ್ಟದ್ದು ಮಾಡಿರ್ತಾರೋ ಅಥವಾ ಕೆಟ್ಟದ್ದು ಬಯಸ್ತಿರ್ತಾರೋ ಅದೆಲ್ಲ ಅವ್ರಿಗೆ ಹೋಗ್ಬಿಡ್ಲಿ. ಭಗವಂತ ನೀನು ಇದೆಯಾ, ನನ್ನೆಲ್ಲೋ ಕಾಯ್ತಾ ಇದೆಯಾ, ನನ್ನ ನ್ಯಾಯ ನೀತಿ ಧರ್ಮ ನನ್ನಲ್ಲಿತ್ತು ಅಂತಂದರೆ ಖಂಡಿತ ನಂಗೆ ಒಳ್ಳೇದು ಆಗೇ ಆಗುತ್ತೆ. ಏನೋ ತುಂಬ ದೊಡ್ಡದಾಗಲಿಲ್ವಲ್ಲ, ಇಷ್ಟು ಸಣ್ಣದ್ರಲ್ಲಿ ಮುಗೀತಲ್ಲ ಅನ್ನೋ ಒಂದು ಖುಷಿನಲ್ಲಿ ನಾನು ಸುಮ್ಮನೆ ಹೆಂಗೋ ಎಲ್ಲನೂ ಸಹಿಸ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ. ಬಿಕಾಸ್ ಇದು ಏನು ನನಗೇನೋ ಸಣ್ಣ ಇದಾಗಲಿಲ್ಲ. ಹೆಚ್ಚು ಕಡಿಮೆ ಒಂದು 2-2.5 ಲಕ್ಷ ಲಾಸ್ ಆಯಿತು ನನಗೆ. UPS, ದೊಡ್ಡದು ನಮ್ಮದು TV, ಫ್ಯಾನು, ಇಡೀ ಮನೆ ವೈರಿಂಗ್ ಫುಲ್ ಚೇಂಜ್ ಮಾಡಿದ್ದೀನಿ. ನೋಡ್ಕೊಳ್ಳೋಣ ಮುಂದೆ ಏನಾಗುತ್ತೆ, ದೇವರವನೇ. ಸೊ ಇದಾಗಿತ್ತು ನಮ್ಮ ಹೊಸ ವರ್ಷದ ಯುಗಾದಿಯ ಹಿಂದಿನ ದಿನದ ಕತೆ. ಸಿಗೋಣ ಮತ್ತೆ, ಮುಂದೆ ಇದೆ ಇನ್ನು ಯುಗಾದಿ ಹಬ್ಬ. ಇವತ್ತೇ ಯಾಕೆ ಎಲ್ಲ ಮುಗಿಸೋದು ಅಲ್ಲ. ಟೇಕ್ ಕೇರ್.